ಹಾಯ್ ಫ್ರೆಂಡ್ಸ್, ನಾನಿವತ್ತು ಆ್ಯಂಕರ್ ಅನುಪಮಾ ಗೌಡ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅನುಪಮಾ ಗೌಡ ಅವರು ಹುಟ್ಟಿದ್ದು ಬಂದು ಮಾರ್ಚ್ 31, 1991ರಲ್ಲಿ ಹುಟ್ತಾರೆ ನಮ್ಮ ಅನುಪಮಾ ಗೌಡ ಅವರು. ಹಾಗೆ ಅನುಪಮಾ ಗೌಡ ಅವರು ಫಸ್ಟ್ ಸೀರಿಯಲ್ ಬಂದು ಅಕ್ಕ ಅನ್ನೋ ಸೀರಿಯಲಿಂದ ಪರಿಚಯರಾಗ್ತಾರೆ ನಮ್ಮ ಅನುಪಮಾ ಅವರು. ಅನುಪಮಾ ಅವ್ರಿಗೆ ಮೊದಲಿಂದನೂ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಇವರ ಎಜುಕೇಷನ್ ಬಂದು PhD ಕಂಪ್ಲೀಟ್ ಮಾಡಿದ್ದಾರೆ. ಅದು ಆರ್ಟ್ಸಲ್ಲಿ PhD ಇನ್ ಆರ್ಟ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಅನುಪಮಾ ಅವರು. ಅನುಪಮಾ ಅವ್ರಿಗೆ ಈಗ ಏಜ್ ಬಂದು 34 ವರ್ಷ ಏಜ್ ಆಗಿದೆ ನಮ್ಮ ಅನುಪಮಾ ಅವ್ರಿಗೆ. ಹಾಗೆ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಅಂತಲೇ ಹೇಳ್ಬೋದು. ಇವರ ತಂದೆ ಬಂದು ಇವರೇನೆ, ಆದರೆ ಇವರ ಹೆಸರನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಇವರ ತಾಯಿ ತಂಗಿ ಇಬ್ಬರು ಕೂಡ ಇಲ್ಲೇ ಇದ್ದಾರೆ ನೋಡಿ, ಇವರೇನೆ ಇವರ ತಾಯಿ ಮತ್ತು ತಂಗಿ. ಅನುಪಮಾ ಗೌಡ ಅವ್ರಿಗೆ ಮೊದಲಿಂದನೂ ಅಷ್ಟೇ ಆ್ಯಕ್ಟಿಂಗ್ ಫೀಲ್ಡಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಅದರಿಂದನೇ ಇವರು ಫಸ್ಟು ಅಕ್ಕ ಸೀರಿಯಲಿಂದ ಎಲ್ರಿಗೂ ಪರಿಚಯ ಆಗ್ತಾರೆ. ಅಕ್ಕ ಸೀರಿಯಲ್ ಟೆಲಿಕಾಸ್ಟ್ ಆಗಿದ್ದು ಬಂದು 2014ರಲ್ಲಿ, ಆದರೆ ಇದು 2017ರವರೆಗೂ ಚೆನ್ನಾಗಿ ಟೆಲಿಕಾಸ್ಟ್ ಆಯಿತು. ಹಾಗೆ ಜನಮನ್ನಣೆ ಕೂಡ ಪಡೆಯಿತು. ಆನಂತರ ನೋಡೋದಾದರೆ ನಗಾರಿ ಮೂವಿ 2015ರಲ್ಲಿ ರಿಲೀಸ್ ಆಯಿತು. ಆದರೆ ಅದೇನು ಅಷ್ಟೊಂದು ಯಶಸ್ಸನ್ನು ತಂದುಕೊಡ್ಲಿಲ್ಲ ನಮ್ಮ ಅನುಪಮಾ ಅವ್ರಿಗೆ. ಹಾಗೆ ಕರಾಳ ರಾತ್ರಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಅನುಪಮಾ ಅವರು. ಅದು 2018ರಲ್ಲಿ ರಿಲೀಸ್ ಆಗುತ್ತೆ. ಇದು ಕೂಡ ಮೂವಿ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟ್. ಆದರೂ ಕೂಡ ಅಷ್ಟೇನು ರೆಸ್ಪಾನ್ಸ್ ಸಿಗಲಿಲ್ಲ ಇದಕ್ಕೆ, ಈ ಮೂವಿಗೆ ಅಂತಲೇ ಹೇಳ್ಬೋದು. ಆನಂತರ ನೋಡೋದಾದರೆ ಬಿಗ್ ಬಾಸ್ಗೆ ಹೋಗ್ತಾರೆ ನಮ್ಮ ಅನುಪಮಾ ಗೌಡ ಅವರು. ಅಲ್ಲಿ ಜಗನ್ ಅವ್ರ ಜೊತೆ ಲವ್ ಆಗುತ್ತೆ. ಕಾರಣಾಂತರಗಳಿಂದ ಜಗನ್ ಅವ್ರದ್ದೇ ತಪ್ಪು ಇವ್ರದ್ದೇ ತಪ್ಪೋ ಗೊತ್ತಿಲ್ಲ, ಆದರೂ ಕೂಡ ಬ್ರೇಕಪ್ ಆಗುತ್ತೆ ಇವರಿಬ್ರಿಗೂ. ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಇವರು ಕಂಟೆಸ್ಟೆಂಟ್ ಆಗಿ ಹೋಗಿರ್ತಾರೆ. 2017ರಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅನುಪಮಾ ಅವರು ಹೋಗಿರ್ತಾರೆ. ಅಲ್ಲಿ ಕೂಡ ಫೈನಲ್ವರೆಗೂ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಕಲರ್ಸ್ ಕನ್ನಡದಲ್ಲಿ ರಾಜಾ ರಾಣಿ ಅನ್ನೋ ಒಂದು ಶೋ ಕೂಡ ಇವರು ಹೋಸ್ಟ್ ಮಾಡ್ತಾರೆ. ಹಾಗೆ ಕನ್ನಡ ಕೋಗಿಲೆ, ನಮ್ಮಮ್ಮ ಸೂಪರ್ ಸ್ಟಾರ್ ಇದರಲ್ಲೆಲ್ಲ ಆ್ಯಂಕರ್ ಆಗಿ ಇವರು ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಅನುಪಮಾ ಗೌಡ ಅವ್ರ ಬಗ್ಗೆ ಮಾಹಿತಿ ಅಂತಲೇ ಹೇಳ್ಬೋದು. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂದಿನ ವಿಡಿಯೋಗಾಗಿ ಬೆಲ್ ಐಕನ್ನ ಒತ್ತಿ. ಥ್ಯಾಂಕ್ ಯು.